ಶಾಪುರ್ DDU ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ 2 ಶಾಲೆಗೆ ICSE ಪಠ್ಯಕ್ರಮದ ಅನುಮತಿ ಸಿಕ್ಕಿದೆ. ಅದರ ಪ್ರಯುಕ್ತ ನಾವು ಇದೇ ದಿನಾಂಕ 26/4/2025 ಶನಿವಾರದಂದು ICSE ಪ್ರವೇಶ ಸಲುವಾಗಿ 1ನೇ ತರಗತಿಯಿಂದ 9ನೇ ತರಗತಿಯ ಮಕ್ಕಳಿಗೆ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಅಂದರೆ ಇಲ್ಲಿ 1ನೇ ತರಗತಿ ಮತ್ತು 1ನೇ ತರಗತಿಯಿಂದ 9ನೇ ತರಗತಿ ಮಕ್ಕಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಸಮಯ 10:30ರಿಂದ 12 ಗಂಟೆವರೆಗೆ ಈ ಪರೀಕ್ಷೆ ಇರ್ತದೆ. ಈ ಪರೀಕ್ಷೆಯ ವಿನ್ಯಾಸ ಹೇಗೆಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಅಂದರೆ ಅಬ್ಜೆಕ್ಟಿವ್ ಟೈಪ್ ಇರ್ತದೆ, 1 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ, 2 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ, ಮತ್ತು ಡಿಸ್ಕ್ರಿಪ್ಷನ್ ಇರ್ತದೆ, ರೈಟಿಂಗ್ ಎಕ್ಸಾಮ್ ಕೂಡ ಇರ್ತದೆ. ಈಗ ಯಾಕೆ ಪ್ರವೇಶ ಪರೀಕ್ಷೆ ಮಾಡ್ತಾ ಇದ್ದೀವಿ ಅಂದರೆ ಈ ಹಿಂದುಳಿದ ಭಾಗದಲ್ಲಿ ಯಾದಗಿರಿ ಜಿಲ್ಲೆ ಹಿಂದುಳಿದ ಭಾಗದಲ್ಲಿ ICSE ಪಠ್ಯಕ್ರಮ ಅನುಮತಿ ತಗೊಳ್ಳೋದು ಅಷ್ಟು ಈಜಿ ಮಾತಲ್ಲ. ನಾವು ನಮ್ಮ ಪರಿಶ್ರಮ ಮತ್ತು ನಮ್ಮ ಸಂಸ್ಥಾಪಕ ಡಾಕ್ಟರ್ ಭೀಮಣ್ಣ ಮೇಟಿ ಸರ್ ಅವರ ಪರಿಶ್ರಮದಿಂದ 2 ಶಾಲೆಗೆ ಶಾಪುರ್ ಮತ್ತು ಯಾದಗಿರಿಗೆ ICSE ಪಠ್ಯಕ್ರಮ ಅನುಮತಿ ಸಿಕ್ಕಿದೆ. ಈ ICSE ಪಠ್ಯಕ್ರಮ ಅನುಮತಿಯಿಂದ ಅನೇಕ ಈ ಭಾಗದ ವಿದ್ಯಾರ್ಥಿಗಳು ICSE ಪಠ್ಯಕ್ರಮ ಸ್ಟಡಿ ಮಾಡೋದ್ರಿಂದ ಪ್ರವೇಶ ಪಡ್ಕೊಂಡು ಸ್ಟಡಿ ಮಾಡೋದ್ರಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಮುಂದೆ ಆಫ್ಟರ್ PUCಯಲ್ಲಿ ಏನಾಗುತ್ತೆ ಅಂದರೆ ನೀಟ್ ಆಗಿರ್ಬೋದು, CET ಆಗಿರ್ಬೋದು, JEE ಆಗಿರ್ಬೋದು ಅಂಥಲ್ಲಿ ಆ PUC ಮುಗಿದ ನಂತರ ಅನೇಕ ರೀತಿಯಲ್ಲಿ CET ನೀಟ್ ಎಕ್ಸಾಮ್ಗಳನ್ನು ಈಜಿ ಕ್ರ್ಯಾಕ್ ಮಾಡ್ಬೋದು. ಈಸಿಯಾಗಿ ಅವ್ರಿಗೆ ಅವಕಾಶಗಳು ಸಿಗ್ತಾವೆ ICSE ಸ್ಟಡಿ ಮಾಡೋದ್ರಿಂದ. ಇದ್ರದ್ದು ಲಾಭ ಏನಂದರೆ ಮೇನ್ ಇಂಪಾರ್ಟೆಂಟ್ ಆಫ್ಟರ್ PUC ಮುಗಿದ ನಂತರ ಒಳ್ಳೆಯ CET ನೀಟ್ ಎಕ್ಸಾಮನ್ನು ಈಸಿಯಾಗಿ ಕ್ರ್ಯಾಕ್ ಮಾಡೋದು. ಕಂಪ್ಲೀಟಾಗಿ ಇದು ಅಡ್ವಾನ್ಸ್ ಇರುತ್ತೆ. ICSE ಸಿಲೆಬಸ್ ಕಂಪ್ಲೀಟಾಗಿ ಅಡ್ವಾನ್ಸ್ ಇರುತ್ತೆ. ಈ ಪ್ರವೇಶ ಪರೀಕ್ಷೆಗೆ ಬಂದವರಿಗೆ ನಾವು 2,000 ಯಾರು ಬಂದು ಪ್ರವೇಶ ಪರೀಕ್ಷೆ ಅಟೆಂಡ್ ಮಾಡ್ತಾರೋ ಅವರಿಗೆಲ್ಲ 2,000 ರೂಪಾಯಿ ವೋಚರನ್ನು ಕೊಡ್ತೀವಿ. ಆ ವೋಚರ್ ಜೊತೆಗೆ ಅಡ್ಮಿಷನ್ ಬಂದಾಗ ನಮ್ಮ ಒಟ್ಟು ಫೀಸ್ ಏನಿರುತ್ತಲ್ಲ ಆ ಫೀಸಲ್ಲಿ ಆ ವೋಚರ್ ನೋಡಿ ಆ ವೋಚರ್ ಎಷ್ಟು ಅಮೌಂಟ್ ಇರುತ್ತೆ 2,000 ಅಮೌಂಟ್ ಇದೆಯಲ್ಲ ಆ ವೋಚರನ್ನು ಮೈನಸ್ ಮಾಡಿ ನಮ್ಮ ಟೋಟಲ್ ಅಮೌಂಟಿಗೆ ಡಿಸ್ಕೌಂಟ್ ಮಾಡ್ತೀವಿ. ಏನಂದರೆ ಗಣಿತ, ವಿಜ್ಞಾನ, ಇಂಗ್ಲೀಷು, ಸಮಾಜ ವಿಜ್ಞಾನ 4 ವಿಷಯಕ್ಕೆ ಸಂಬಂಧಪಟ್ಟ ಪರೀಕ್ಷೆ ಇರ್ತದೆ. ಅಬ್ಜೆಕ್ಟಿವ್ ಟೈಪ್ ಇರ್ತವೆ, ನ್ಯೂ ಟೈಪ್ ಇರ್ತವೆ, 1 ಮಾರ್ಕ್ಸ್ 2 ಮಾರ್ಕ್ಸ್ ಇರ್ತವೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತವೆ. ಈ ಪರೀಕ್ಷೆ ವಿನ್ಯಾಸ ಈ ರೀತಿ ಇರ್ತವೆ. ಈಗಾಗಲೇ ನಮ್ಮ ICSE ಶಾಲೆಯಲ್ಲಿ ಪ್ರವೇಶ ಪಡ್ಕೊಂಡು ಆಲ್ರೆಡಿ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಅಂದರೆ ಅವರಿಗೆ ಯಾವುದೇ ಫೀಸ್ ವಿನಾಯಿತಿ ಇರಲ್ಲ ಅವರಿಗೆ. ಯಾಕಂದರೆ ಈಗ ಆಲ್ರೆಡಿ ನಾವು ಕೊಟ್ಟಿರ್ತೇವೆ. ಈಗ ಹೊಸದಾಗಿ ಅಡ್ಮಿಷನ್ ಯಾರು ತೊಗೊಳಕ್ಕೆ ಬರ್ತಾರೆ, ಹೊಸ ಪ್ರವೇಶಗಳಲ್ಲಿ ಏನು ಇದ್ದಾರಲ್ಲ ಅವ್ರಿಗೆ ಮಾತ್ರ 2,000 ವೋಚರನ್ನು ಕೊಡಲಾಗ್ತದೆ. ಈಗ ಆಲ್ರೆಡಿ ಈಗ ನಮ್ಮ ಯಾದಗಿರಿ ಡಿಸ್ಟಿಕ್ನಾಗ ICSE ಸಿಲೆಬಸ್ ಸ್ಕೂಲ್ ಅದಾವ. ಆರ್ಯಭಟ್ಟ ಒಂದಿದೆ, ನಮ್ಮ 2 ಸ್ಕೂಲ್. ಈಗ ಆರ್ಯಭಟ್ಟ ಬಿಟ್ಟರೆ ನಿಮ್ಮದೇ ಒಂದು ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ಟೋಟಲಿ 3 ಸ್ಕೂಲ್, 3 ICSE ಸ್ಕೂಲ್, 3 ಸ್ಕೂಲ್. ಇನ್ನೊಂದು ಆರ್ಯಭಟ್ಟ ಒಂದು, ನಮ್ಮ ಯಾದಗಿರಿದೊಂದು ಶಾಪುರ. ಈಗ ಒಂದು ಅಂದರೆ ಈಗ ICSE ಈಗ ಫಸ್ಟಿಂದ 9th ವರೆಗೂ ತಗೋತೀರಿ. ಫಸ್ಟಿಂದ 9th ವರೆಗೆ. ಅಕಸ್ಮಾತ್ ಬೇರೆ ಕಡೆ ICSE ಮಾಡಿರ್ತಾರೆ ಅವರು SLC ಈ ವರ್ಷ ಬಂದಿದ್ರು ಅಂದ್ರೆ ಮಾಡಲ್ಲ ಅಂದರೆ ಈ ವರ್ಷ 1 to 9th ವರೆಗೆ ಯಾರಾದರೂ ಎಲ್ಲ ಕಡೆನೂ ಪ್ರವೇಶ ತಗೋಬೋದು. ಸ್ಟೇಟ್ ಸಿಲೆಬಸ್ ಓದ್ದವ್ರನ್ನೂ ಕೂಡ ಅಲ್ಲಿ ಬರ್ಬೋದು. ಅಂದರೆ ಡೈರೆಕ್ಟ್ ICSE ನಿಮ್ಮಲ್ಲಿ ಇಂಟೆಕ್ ಇರ್ತದೆ.